ಪತ್ರಕರ್ತರು ಯಾವುದೇ ಗುಂಪು ಅಥವಾ ಸಿದ್ಧಾಂತಕ್ಕೆ ಮಾರು ಹೋಗದೆ ವಾಸ್ತವಾಂಶಕ್ಕೆ ಕನ್ನಡಿ ಹಿಡಿದು ವೃತ್ತಿಧರ್ಮವನ್ನು ಕಾಪಾಡಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬೆಂಗಳೂರು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ಪತ್ರಕರ್ತರ ಫೆಲೋಶಿಪ್ ಅಧ್ಯಯನ ವರದಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೊಸ ತಂತ್ರಜ್ಞಾನದೊಂದಿಗೆ ಪತ್ರಕರ್ತರು ತಮ್ಮನ್ನು ತಾವು ಉನ್ನತೀಕರಿಸಿಕೊಂಡು ಸವಾಲುಗಳಿಗೆ ಸಜ್ಜಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ 2025ನೇ ಸಾಲಿನ ವಿಶೇಷ ಪ್ರಶಸ್ತಿಯನ್ನು ಸರಿತಾ ರೈ ಅವರಿಗೆ ನೀಡಿ 30 ಮಂದಿ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ಹಾಗೂ 10 ಮಂದಿಗೆ ದತ್ತಿ ಪ್ರಶಸ್ತಿಗಳನ್ನು ವಿತರಿಸಿದರು. ಕರುನಾಡು ಟೈಮ್ಸ್ ವರದಿಗಾರ, ಹಿರಿಯ ಪತ್ರಕರ್ತ ಕೆಆರ್ ನೀಲಕಂಠ ಅವರಿಗೆ ರಾಜ್ಯ ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಾವು ಸರ್ವೋದಯ ಆಗಬೇಕು, ಅಂತ್ಯೋದಯ ಆಗಬೇಕು, ಇದು ಮಾಡಬೇಕು. ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಕಷ್ಟ ಆಗ್ತದೆ. ನೀವು ಬಹಳ ಅವರ ಪ್ರತಿನಿಧಿಗಳಾದ್ದರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಿರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಐ ಮೇ ಬಿ ಕರೆಕ್ಟ್, ಐ ಮೇ ನಾಟ್ ಬಿ ಕರೆಕ್ಟ್. ಯಾಕೆಂತಂದರೆ ನೀವು ಸಮಾಜದಲ್ಲಿ ಜಾಗೃತಿಗೊಳಿಸ್ತಕ್ಕಂಥವ್ರು, ಜನರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥವ್ರು, ಸಮಾಜದಲ್ಲಿ ಸರ್ಕಾರದಲ್ಲಿ ನಡೀತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ಜನರಿಗೆ ಕೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷಗಳ ಮೇಲಾಯಿತು. ನಾವು 75 ವರ್ಷಗಳಾದರೂ ಕೂಡ ಇನ್ನೂ ಸಮಾಜದಲ್ಲಿ ಅಸಮಾನತೆಯನ್ನು ಕಾಣ್ತಕ್ಕಂಥದ್ದನ್ನು ಕಾಣ್ತೇವೆ. ಈ ಅಸಮಾನತೆ ಹೋಗದೇ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಹಿಂದಿನೇ ಹೇಳಿದರು. ಅದಕ್ಕೋಸ್ಕರನೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು ಸ್ವತಃ ಪತ್ರಕರ್ತರಾಗಿದ್ದರು. ಪತ್ರಕರ್ತರು ಯಾಕಾಗಿದ್ರು ಅಂತಂದರೆ ಜನರಿಗೆ ನಾವು ತಲುಪಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ. ಜನರನ್ನು ತಲುಪದೆ ಹೋದರೆ, ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡದೆ ಹೋದರೆ, ಜನರನ್ನು ಜಾಗೃತಿಗೊಳಿಸದೆ ಹೋದರೆ ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತು. ಯಾಕೆಂತಂದರೆ ತಂತ್ರಜ್ಞಾನ ಬದಲಾವಣೆ ಆದಂತೆ ನೀವು ಕೂಡ ಬದಲಾವಣೆ ಆಗಲೇಬೇಕು. ಹಾಗಾಗಿ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ, ನೀವು ಕೂಡ ವೇಗವಾಗಿ ಬೆಳೀತಾ ಇದ್ದೀರಿ. ಆದರೆ ಒಂದು ಮಾತ್ರ ನೀವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು, ನಾವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಜ್ಞಾಪಕ ಇಟ್ಬೇಕು. ನೀವು ಸಮಾಜ ಮತ್ತು ಸರ್ಕಾರ ಈ ನಡುವೆ ಸೇತುವೆಯಿಂದ ಕೆಲಸ ಮಾಡೋರು. ಸರ್ಕಾರ ಕಟ್ಟ ಕಡೆಯ ಮನುಷ್ಯನನ್ನು ಗಮನಿಸ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು. ಯಾಕೆಂತಂದ್ರೆ ನೀವೆಲ್ಲರೂ ಕೂಡ ನೊಂದವರ, ಅಲಕ್ಷಿತರ, ಬಡವರು, ದಲಿತರು, ಹಿಂದುಳಿದವರು, ಸಮಾಜದಲ್ಲಿ ಯಾರು ಕಟ್ಟ ಕಡೆ ಮನುಷ್ಯ ಇದ್ದಾರೆ ಅವರ ಪ್ರತಿನಿಧಿಗಳಾಗಿ ಕೆಲಸ ಮಾಡೋದು. ಅವರು ನೋವು ನಿಲುವುಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದು. ಆಗ ಮಾತ್ರ ನಿಮ್ಮ ವೃತ್ತಿ ಧರ್ಮವನ್ನು ನೀವು ಪಾಲನೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಪಾತ್ರ ಹೆಚ್ಚಾಗಿರೋದ್ರಿಂದ ನೀವು ಸಾಧ್ಯವಾದ ಮಟ್ಟಿಗೆ ಫೇಕ್ ನ್ಯೂಸನ್ನು ಅವಾಯ್ಡ್ ಮಾಡಿ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ನಾನು ಯಾವುದೇ ಒಂದು ಗುಂಪು
ಗುಂಪಿನ ಅಥವಾ ಒಂದು ಐಡಿಯಾಲಜಿಗೆ ಮಾರುವತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತಕ್ಕಂಥದ್ದು ನನ್ನ ಭಾವನೆ. ವಸ್ತುಸ್ಥಿತಿ ಏನಿದೆ, ವಾಸ್ತವಾಂಶ ಏನಿದೆ, ಅದನ್ನು ಜನರ ಮುಂದೆ ಇಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆಗ ಮಾತ್ರ ಜನ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳು. ಅದರಿಂದ ನಾವು ಸರ್ಕಾರನ ನೀವು ಟೀಕೆ ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನು ಎಲ್ಲ ಮಾಧ್ಯಮದವರು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಉತ್ತಮವಾದಂಥ ಪತ್ರಕರ್ತರು ಇದ್ದೀರಿ, ಊಹಾ ಮಾಧ್ಯಮವನ್ನು ಮಾಡ್ತಕ್ಕಂಥವರು ಕೂಡ ಇದ್ದೀರಿ, ಫೇಕ್ ನ್ಯೂಸನ್ನು ಮಾಡ್ತಕ್ಕಂಥವರು ಕೂಡ ಇದ್ದೀರಿ, ಅದನ್ನೇ ಸತ್ಯ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥವ್ರು ಕೂಡ ಇದ್ದೀರಿ. ಅದು ಆಗಬಾರ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಇತ್ತೀಚಿನ ದಿನಗಳಲ್ಲಿ ನಾನು ನ್ಯೂಸ್ ಪೇಪರ್ ಓದ್ತೀನಿ, ಟಿ ವಿ ನೋಡೋದು ಭಾಳ ಕಡಿಮೆ. ಯಾಕಂತಂದರೆ ಊಹಾ ಮಾಧ್ಯಮ ಜಾಸ್ತಿ ಆಗ್ಬಿಡುತ್ತೆ. ನ್ಯೂಸ್ ಪೇಪರ್ಗಳು ಬೆಟರ್ ದ್ಯಾನ್ ಟಿ ವಿ ಚಾನಲ್ಸ್. 1 ಗಂಟೆ ನ್ಯೂಸ್ ಪೇಪರನ್ನು ಓದ್ತೇನೆ, ಅದು ಓದೇನೆ ಮುಂದಿನ ಕೆಲಸ ಮಾಡೋದಲ್ಲ. ಸೊ ಯಾಕಂತಂದರೆ ಹೆಚ್ಚು ನಂಬಿಕೆ ಇಟ್ಕೊಂಡಿರೋದು ನ್ಯೂಸ್ ಪೇಪರ್ಗಳ ಮೇಲೆ. ಅದರಿಂದ 10 ದಿನ 11 ಈಗ ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಕರ್ತರು ಆಗಿದ್ದರು. ಆಗ ಅವರು ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ